ಮೋದಿ ಅವರು ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಯ ಕುರಿತು ಚರ್ಚೆಗೆ ಚಾಲನೆ ನೀಡಿದರು. ವಂದೇ ಮಾತರಂ ಗೀತೆಯ ಮಹತ್ವದ ಕುರಿತು ಸುದೀರ್ಘವಾಗಿ ಭಾಷಣ ಮಾಡಿದ ಪ್ರಧಾನಿ ಮೋದಿ, ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿದ ಈ ಗೀತೆಯ ಶ್ರೇಷ್ಠತೆಯನ್ನ ಮರುಸ್ಥಾಪಿಸುವ ಅವಕಾಶ ಒದಗಿ ಬಂದಿದೆ ಅಂತ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಯ ಕುರಿತು ಚರ್ಚೆಗೆ ಚಾಲನೆ ನೀಡಿದ್ರು. ವಂದೇ ಮಾತರಂ ಗೀತೆಯ ಮಹತ್ವದ ಕುರಿತಾಗಿ ಸುದೀರ್ಘವಾಗಿ ಭಾಷಣ ಮಾಡಿದ ಪ್ರಧಾನಿ ಮೋದಿ, ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿದ್ದ ಈ ಗೀತೆಯ ಶ್ರೇಷ್ಠತೆಯನ್ನ ಮರುಸ್ಥಾಪಿಸುವ ಅವಕಾಶ ಒದಗಿ ಬಂದಿದೆ ಅಂತ ಹೇಳಿದ್ದಾರೆ. ವಂದೇ ಮಾತರಂ ಗೀತೆಯನ್ನ ಮಂತ್ರವಾಗಿಸಿಕೊಂಡು ಭಾರತದ ಭವಿಷ್ಯದತ್ತ ಹೆಜ್ಜೆ ಹಾಕಲಿದೆ ಅಂತ ಪ್ರಧಾನಿ ಮೋದಿ ಭರವಸೆ ವ್ಯಕ್ತಪಡಿಸಿದ್ದಾರೆ. ಕವಿ ಬಂಕಿಂ ಚಂದ್ರ ಚಟರ್ಜಿ ಬರೆದ ವಂದೇ ಮಾತರಂ ಗೀತೆಗೆ 50 ವರ್ಷಗಳಾದಾಗ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಅದೇ ಗೀತೆಗೆ 100 ವರ್ಷಗಳು ತುಂಬಿದ್ದಾಗ ಆಡಳಿತದಲ್ಲಿದ್ದ ಕಾಂಗ್ರೆಸ್ ದೇಶದಾದ್ಯಂತ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿತ್ತು. ಈಗ ವಂದೇ ಮಾತರಂ ಗೀತೆಗೆ 150 ವರ್ಷಗಳು ತುಂಬಿವೆ. ಕಾಂಗ್ರೆಸ್ ತನ್ನ ರಾಜಕೀಯ ಲಾಭಕ್ಕಾಗಿ ತುಂಡರಿಸಿದ್ದ ಈ ಗೀತೆಯ ಶ್ರೇಷ್ಠತೆಯನ್ನ ಮರುಸ್ಥಾಪಿಸುವ ಕಾಲ ಬಂದಿದೆ. ಇದು ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡಿದ ಭಾಷಣದ ವೈಖರಿ. ಹೌದು, ಲೋಕಸಭೆಯಲ್ಲಿ ಇಂದು ವಂದೇ ಮಾತರಂ ಗೀತೆ ಚರ್ಚೆ ನಡೀತಾ ಇದೆ. ಈ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಪ್ರಧಾನಿ ಮೋದಿ, ವಂದೇ ಮಾತರಂ ಗೀತೆ ದೇಶದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ನಿರ್ವಹಿಸಿದ ಪಾತ್ರ ಅಮೋಘವಾದದ್ದು ಅಂತ ಬಣ್ಣಿಸಿದ್ದಾರೆ. ವಂದೇ ಮಾತರಂ ಗೀತೆ ಕೇವಲ ರಾಜಕೀಯ ಗೀತೆ ಅಲ್ಲ, ಅದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಇಡೀ ಭಾರತವನ್ನ ಒಗ್ಗೂಡಿಸಿದ ಏಕತೆಯ ಮಂತ್ರ. ಅಂದು, ಇಂದು ಮತ್ತು ಎಂದೆಂದಿಗೂ ಈ ಗೀತೆ ಕೋಟ್ಯಾಂತರ ಭಾರತೀಯರಿಗೆ ಪ್ರೇರಣೆ ನೀಡುತ್ತಲೇ ಇರುತ್ತದೆ. ಈ ಗೀತೆಯ ಶ್ರೇಷ್ಠತೆಯನ್ನ ಮರುಸ್ಥಾಪಿಸುವ ಕಾಲಘಟ್ಟಕ್ಕೆ ಭಾರತ ಬಂದು ನಿಂತಿರುವುದು ಸಂತಸದ ಸಂಗತಿ ಅಂತ ಪ್ರಧಾನಿ ಮೋದಿ ಹೇಳಿದ್ರು. ಇದೇ ವೇಳೆ ವಂದೇ ಮಾತರಂ ಗೀತೆಗೆ ಚರ್ಚೆಗೆ ಯಾರ ವಿರೋಧವೂ ಇಲ್ಲ ಅಂತ ಸೂಚ್ಯವಾಗಿ ಹೇಳಿದ ಪ್ರಧಾನಿ ಮೋದಿ, ಇಲ್ಲಿ ಯಾವುದೇ ನಾಯಕತ್ವ ಮತ್ತು ವಿರೋಧವಿಲ್ಲ. ವಂದೇ ಮಾತರಂ ಋಣವನ್ನ ಸಾಮೂಹಿಕವಾಗಿ ಶ್ಲಾಘಿಸಲು ಮತ್ತು ಸ್ವೀಕರಿಸಲು ನಾವು ಇಲ್ಲಿದ್ದೇವೆ. ಈ ಗೀತೆಯ ಕಾರಣದಿಂದಾಗಿ ನಾವೆಲ್ಲರೂ ಇಲ್ಲಿದ್ದೇವೆ. ವಂದೇ ಮಾತರಂ ಋಣವನ್ನ ನಾವೆಲ್ಲರೂ ಅಂಗೀಕರಿಸುವ ಪವಿತ್ರ ಸಂದರ್ಭ ಇದು ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್.